ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೀನಿ. ಇಂಥ ವಿಜ್ಞಾನ ಯುಗದಲ್ಲೂ, ಇಂಥ ಎಲೆಕ್ಟ್ರಾನಿಕ್ ಮಾಧ್ಯಮದ ಯುಗದಲ್ಲೂ ಈ ಒಂದು ರೀತಿಯ ಮೌಢ್ಯತೆಗಳನ್ನ ಬಿತ್ತುವುದರ ಮುಖಾಂತರ ಜನರನ್ನು ಆತಂಕಕ್ಕೆ ನೂಗ್ತಾ ಇದ್ದಾರೆ. ಎಷ್ಟೇ ವಿದ್ಯಾವಂತರಾಗಲಿ, ಎಷ್ಟೇ ಬುದ್ಧಿವಂತರಾದರೂ ಸಹ ಇವತ್ತಿನ ದಿನ ನಡೀತಾ ಇರತಕ್ಕಂಥ ಕೆಲವು ಘಟನೆಗಳನ್ನ ನೆನೆಸ್ಕೊಂಡ್ರೆ ಇವತ್ತು ನಮಗೆ ನಗು ಬರ್ತಾಯಿದೆ. ಕುವೆಂಪುರವರು ಹೇಳಿದಂಥ ಒಂದು ಸರ್ವಧರ್ಮದ ಶಾಂತಿಯ ತೋಟದಲ್ಲಿ ಈ ಮೌಢ್ಯತೆಗಳನ್ನು ಮೆಟ್ಟಿ ನಿಲ್ಲಬೇಕಾದಂಥ ನಮ್ಮ ಜನ, ಅದರಲ್ಲೂ ಸಹ ನಮ್ಮ ಗ್ರಾಮೀಣ ಪ್ರದೇಶದ ಮುಗ್ಧ ಜನರನ್ನು ಕೆಲವರು ವಂಚನೆ ಮಾಡ್ತಾಯಿದ್ದಾರೆ. ಮೌಢ್ಯದ ಹೆಸರಿನಲ್ಲಿ ಭಕ್ತಿಯನ್ನು ನಂಬುವ, ದೇವರನ್ನು ನಂಬುವ, ಸಹೋದರರನ್ನು ಪ್ರೀತಿ ಪಾತ್ರರನ್ನು ಪ್ರೀತಿಸುವ, ಅದೇ ರೀತಿ ಅವರ ಒಂದು ಒಡನಾಟವನ್ನು ಮುಂದುವರಿಸುವ. ಆದರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಸುಮಾರು ಒಂದು 10 ವರ್ಷಗಳಿಂದ ಇಂತಹ ಎಲೆಕ್ಟ್ರಾನಿಕ್ ಯುಗದಲ್ಲೂ ಸಹ ಇಂಥ ನಮ್ಮ ಮಾಧ್ಯಮಗಳು ಸಹ ಪ್ರಪಂಚದಲ್ಲಿ ನಡೀತಿರ್ತಕ್ಕಂಥ ವಿಚಾರವನ್ನು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಕೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ. ಅಂಥದ್ರಲ್ಲೂ ಸಹ ಕೆಲವು ಗ್ರಾಮೀಣ ಜನರನ್ನು, ಮುಗ್ಧ ಜನರನ್ನು ಮೌಢ್ಯದ ಹೆಸರಿನಲ್ಲಿ ಅವರನ್ನು ಎದುರಿಸೋದು ಇನ್ನೂ ಸಹ ನಿಲ್ಲಿಲ್ಲ. ಆದ್ಮೇಲೆ ನಾನು ಯಾವ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾ? ನೀವು ನಗ್ತೀರಾ, ಇದಕ್ಕೆಲ್ಲ ವಿಡಿಯೋ ಬೇಕಾಗಿತ್ತಾ ಅಂತ. ಆದರೆ ಹಣವಂತರಿಗೆ ಇದು ಯಾವುದೇ ರೀತಿಯ ತೊಂದರೆ ನೀಡಲ್ಲ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಮುಗ್ಧ ನಮ್ಮ ಅಕ್ಕ ತಂಗಿಯರು, ಸಹೋದರಿಯರು, ನಮ್ಮ ಸಂಬಂಧಿಗಳು, ಸ್ನೇಹಿತರು, ಹಿತೈಷಿಗಳು ಜೀವನವನ್ನು ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಇವತ್ತಿಗೂ ಸಹ ಇವತ್ತು ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ 100 ರೂಪಾಯಿನೂ ಸಹ ಕಷ್ಟ ಬೀಳಬೇಕಾದಂಥ ಕಷ್ಟ ಇದೆ. ತಮ್ಮ ಮಕ್ಕಳುಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋಕೆ ತುಂಬ ಕಷ್ಟ ಬೀಳಬೇಕಾಯ್ತದೆ. ಇಂಥ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಬೇಕಂತ ತಮ್ಮ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ. ಅದರಲ್ಲಿಯೂ ಸಹ ಇದೊಂಥರ ಸೀರೆ ಬಿಸ್ನೆಸ್ಸು ಅಥವಾ ಬಟ್ಟೆ ಬಿಸ್ನೆಸ್ಸು ಅಂತ ಹೇಳ್ಬೇಕಾಯ್ತದೆ. ಅಮಾಯಕ ಮುಗ್ಧ ನಾಗರಿಕರನ್ನು ತಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಂಥ ಎಲೆಕ್ಟ್ರಾನಿಕ್ ಮಾಧ್ಯಮ ಯುಗದಲ್ಲೂ ಸಹ ನಮ್ಮ ಒಬ್ಬ ಅಕ್ಕ ತಂಗಿರು, ಸಹೋದರಿಯರು ನಾಟಿ ಮಾಡಿ, ಕಳೆ ಕಿತ್ತು, ಕಷ್ಟಪಟ್ಟು 100 ರೂಪಾಯಿನ ಒಂದು ಡಬ್ಬಿಯಲ್ಲಿ ಇಟ್ಟು ಕೂಡ ಹಾಕಿ ತನ್ನ ಮಕ್ಕಳ ಒಂದು ಶಿಕ್ಷಣಕ್ಕೋ, ತನ್ನ ಮಕ್ಕಳನ್ನು ಬದುಕು ಕಟ್ಟಿಕೊಳ್ಳೋಕ್ಕೋ, ಇಲ್ಲ ತನ್ನ ಸಂಸಾರವನ್ನು ನಡೆಸೋಕ್ಕೆ ಮಾಡ್ತಾ ಇರ್ತಕ್ಕಂಥ ಯುಗದಲ್ಲಿ, ಇಂಥ ಯುಗದಲ್ಲೂ ಸಹ ನಾವು ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಏನಾರ ನೀವು ನಿಮ್ಮ ಅಣ್ಣೆಂಟಿಯರಿಗೆ ಸೀರೆಯನ್ನು ಉಡಿಸ್ತಿಲ್ಲ ಅಂತಂದರೆ ಅವ್ರಿಗೆ ಅಪಾಯವಂತೆ. ಇಲ್ಲಾಂದರೆ ನಿಮ್ಮ ತಮ್ಮನೆಡ್ತಿಗೆ ಒಂದು ಬಾರಿ ನೀವು ಸೀರೆ ಉಡಿಸ್ತಿಲ್ಲ ಅಂತಂದರೆ ಅಪಾಯವಂತೆ. ಇನ್ನೊಂದು ಕೆಲವು ವರ್ಷಗಳ ಹಿಂದೆ ಅಕ್ಕ ತಂಗಿಗೆ ಸೀರೆ ತರಬೇಕಂತೆ, ತಂಗಿ ಅಕ್ಕ ಸೀರೆ ತರಬೇಕಂತೆ, ಇಲ್ಲ ಅಣ್ಣಂದ್ರಿಗೆ ತಮ್ಮ ಬಟ್ಟೆ ಹೊಲಿಸ್ಬೇಕಂತೆ, ತಮ್ಮಂಗೆ ಅಣ್ಣ ಬಟ್ಟೆ ಹೊಲಿಸ್ಬೇಕಂತೆ. ಈ ರೀತಿಯ ಇನ್ನೂ ಸಹ ಈ ರೀತಿಯ ಒಂದು ಮೌಢ್ಯತೆಯನ್ನು ಬಿತ್ತಿ ನಮ್ಮ ಅಮಾಯಕ ಮುಗ್ಧ ಜನರನ್ನು ತಪ್ಪಿಸ್ತಾ ಇದ್ದಾರಲ್ಲ. ನಿಜವಾಗ್ಲೂ ಒಂದು ಸಲ ಆಲೋಚನೆ ಮಾಡಿ. 1 ಲೀಟ್ರ್ ಹಾಲಿನ ಬೆಲೆ ಎಷ್ಟು? ಅದಕ್ಕೋಸ್ಕರ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಜನತೆ ಅದಕ್ಕೆ ಒಂದು ಪಶುವನ್ನು ಕಟ್ಟಿಕೊಂಡು ಅದಕ್ಕೆಲ್ಲ ಮೇವು ಹಾಕಿ 100 ರೂಪಾಯಿನೂ ಸಹ ಸಂಪಾದನೆ ಮಾಡುವಂಥ ಕಾಲದಲ್ಲಿ, 100 ರೂಪಾಯಿನ ಉಳಿಸುವಂಥ ಕಾಲದಲ್ಲಿ, ಅಂಥದ್ರಲ್ಲಿ ಇಂಥ ಮೌಢ್ಯತೆಗಳನ್ನ ಬಿತ್ತಿ ಜನರನ್ನು ನಂಬಿಸಿಕೊಟ್ಟಿದ್ದಾರಲ್ಲ. ಇದೊಂಥರ ಸೀರೆ ಬಿಸ್ನೆಸ್ಸಾ ಅಥವಾ ಬಟ್ಟೆ ಬಿಸ್ನೆಸ್ಸಾ? ಅರ್ಥ ಮಾಡ್ಕೊಳ್ಳಿ. ಯಾರು ಸೀರೆ ತರದವರು ಏನೂ ಅಪಾಯ ಇಲ್ಲ. ಯಾರೇ ಸೀರೆ ತಂದು ಕೊಟ್ಟರು ಅವರಿಂದ ಅಪಾಯದಿಂದ ಬಚಾವಾಗವ್ರೆ ಅಂತ ಅನ್ನೋಂಗಿಲ್ಲ. ಬಟ್ಟೆ ತಂದು ಕೊಟ್ಟರು ಅಷ್ಟೇ. ಹೆಂಡ್ತಿಗೆ ಸೀರೆ ತರಲಿಲ್ಲ ಅಂದರೆ ಅಪಾಯವಂತೆ, ತಮ್ಮನ ಹೆಂಡ್ತಿಗೆ ಸೀರೆ ತರಲಿಲ್ಲ ಅಂತ ಅಪಾಯವಂತೆ, ತಂಗಿ ಅಕ್ಕಂಗೆ ಸೀರೆ ಉಡಿಸ್ಬೇಕಂತೆ, ಅಕ್ಕ ತಂಗಿ ಸೀರೆ ಉಡಿಸ್ಬೇಕಂತೆ, ಅಣ್ಣದಿರಿಗೆ ಬಟ್ಟೆ ಕೊಡಬೇಕಂತೆ, ತಮ್ಮದಿರಿಗೆ ಬಟ್ಟೆ ಕೊಡಿಸ್ಬೇಕಂತೆ ಅಲ್ವಾ? ಕೇವಲ 1,100 ರೂಪಾಯಿ ಇದ್ರೂ ಸಹ ತನ್ನ ಮಕ್ಕಳು ಶಿಕ್ಷಣಕ್ಕೆ ಫೀಸ್ ಕಟ್ಟೋಕ್ಕೆ ಕಷ್ಟ ಬೀಳ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಈ ರೀತಿಯ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಎಬ್ಬಿಸ್ತಾರಲ್ಲ, ಅವ್ರಿಗೇನು ಮಾಡಬೇಕು? ದಯಮಾಡಿ ನಾಗರಿಕರಲ್ಲಿ ಮನವಿ, ಇಂತಹ ನಿಮ್ಮ ಮುಗ್ಧ ಮನಸ್ಸನ್ನು ಬಂಡವಾಳವಾಗಿಸಿ ಈ ಸೀರೆ ಬಿಸ್ನೆಸ್ ಮಾಡ್ತಾವ್ರೆ, ಬಟ್ಟೆ ಬಿಸ್ನೆಸ್ ಮಾಡ್ತಾವ್ರೆ. ದಯಮಾಡಿ ಯಾರು ಸೀರೆ ತರದರೂ ಏನೂ ಅಪಾಯ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ರೈತ ಮಹಿಳೆ ಹಗಲು ರಾತ್ರಿ ಕಷ್ಟ ಬೀಳ್ತಾ ಇರ್ತಕ್ಕಂಥವಳು, 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಕಷ್ಟ ಬೀಳ್ತಾ ಇರೋರು, ಅವ್ರು ನನ್ನ ಜೊತೆಲಿ ಹೇಳ್ತಾರೆ, ಲೋಕೇಶು ಏನಾರು ಆಕಸ್ಮಿಕ ನಮ್ಮ ಅಣ್ಣಂದ್ರ ಅಥವಾ ತಮ್ಮಂದ್ರ ಹೆಂಡ್ತಿಗೆ ನಾವು ಏನೇ ಸೀರೆ ತಂದು ಕೊಟ್ಟಿಲ್ಲ ಅಂತಂದರೆ ಅಪಾಯವಂತೆ. ಪಾಪ ಅವ್ರ ಹತ್ರ 500 ರೂಪಾಯಿ ದುಡ್ಡಿಲ್ಲ. ಸುಮಾರು ಈಗ ಅಣ್ಣ ತಮ್ಮದಿರು ಒಂದು 3 ಜನ ಇರ್ತಾರೆ. ತಮ್ಮನ ಹೆಂಡ್ತಿರಿಗೆ ಅವ್ರ ಹೆಂಡ್ತಿದಿರಿಗೆ ಸೀರೆ ತಂದರೆ 1,500 ರೂಪಾಯಿ ಬೇಕು.
ಆ 1,500 ರೂಪಾಯಿ ಇವತ್ತು ಸಹ ನಮ್ಮ ಹಳ್ಳಿಲಿ ಒಂದು ತಿಂಗಳು ಜೀವನವನ್ನು ಮಾಡ್ತಾಯಿದ್ದಾರೆ. ಕಾಗೆ ಆರೋದಕ್ಕೂ ತೆಂಗಿನಕಾಯಿ ಬೀಳೋದಕ್ಕೂ ಕಾಗೆಯೇ ತೆಂಗಿನಕಾಯಿ ಕೆಡಕ್ತು ಅಂತ ಈ ಹಳ್ಳಿಗಳಲ್ಲಿ ಕೆಲವು ಕಿಡಿಗೇಡಿಗಳು ಸೇರ್ಕೊಂಡಿದ್ದಾರೆ. ಆ ಕಿಡಿಗೇಡಿಗಳು ಅಮಾಯಕರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇವರು ಪಟ್ಟಣದಲ್ಲಾರು ಇರ್ಬೋದು, ನಗರದಲ್ಲಾರು ಇರ್ಬೋದು, ಇವರಿಗೆಲ್ಲ ಏನಪ್ಪ ಅಂದರೆ ಬಂಡವಾಳ ಕ್ರೋಢೀಕರಣ ಆಗಬೇಕು. ಜನ ಏನು ನಂಬ್ತಾ ಇದ್ದಾರೆ ಅಂತ ಇದು ಮಾಡಬೇಕು. ಸೀರೆ ತರೋದ್ರಿಂದ, ಸೀರೆ ಉಡ್ಸೋದ್ರಿಂದ ನಿಮ್ಮ ಅಣ್ಣ ಹೆಂಡ್ತಿದಿರಿಗೆ ಆಗಲಿ, ನಿಮ್ಮ ತಮ್ಮ ಹೆಂಡ್ತಿದಿರಿಗೆ ಆಗಲಿ, ಅಕ್ಕ ತಂಗಿ ಸೀರೆ ತರೋದೇ ಆಗಲಿ, ತಂಗಿ ಅಕ್ಕ ಸೀರೆ ತರೋದೇ ಆಗಲಿ, ಯಾವುದೇ ರೀತಿ ಸೀರೆ ತಂದು ಮಾತ್ರಕ್ಕೆ ಅವ್ರು ಬಚಾವಾಗೋದ್ರು. ನಾವು ತರಲಿಲ್ಲ ಅಂತಂದರೆ ನಮಗೆ ಅವ್ರಿಗೆ ಅಪಾಯ ಆಗೋಯ್ತೆ. ಇದನ್ನು ನಂಬೇಡಿ. ಹೋಗಿ ಒಬ್ಬ ಮಹಿಳೆ 2,000 ರೂಪಾಯಿನ ತಮ್ಮ ಸಹೋದರರ ಹೆಂಡ್ತಿಗೆ ಸೀರೆ ಉಡ್ಸೋಕ್ಕೆ ಸಾಲ ಮಾಡಿ ಸ್ವಸಹಾಯ ಸಂಘದಲ್ಲಿ ತರ್ತಾರೆ ಅಂದರೆ, ಇಂಥ ಯುಗದಲ್ಲೂ ಸಹ ದಿನ ಬೆಳಿಗ್ಗೆ ನೀವು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮುಂಚೆ ಕುಂತ್ಕೊಂಡು ಈ ಮೌಢ್ಯತೆಗಳ ಬಗ್ಗೆನೇ ನಮ್ಮ ಪತ್ರಕರ್ತ ಮಿತ್ರರು ಮಾಧ್ಯಮಗಳು ಪ್ರಸಾರ ಮಾಡ್ತಾಯಿದ್ರು ಸಹ ಇದನ್ನು ಯಾಕೆ ನೀವು ನಂಬ್ತಾ ಇಲ್ಲ? ಯಾರೋ ಒಬ್ಬರು ಬಟ್ಟೆ ಬಿಸ್ನೆಸ್ ಆಗಬೇಕು, ಯಾವುದೋ ಒಂದು ಸೀರೆ ಬಿಸ್ನೆಸ್ ಆಗಬೇಕು, ನೀವು ಮೌಢ್ಯತೆಯನ್ನು ತುಂಬ್ತಾರೆ. ಒಂದು ದಿನ ಕಳೆಯಕ್ಕಿಟ್ಟು ನಾಟಿ ಮಾಡ್ಬೇಕಾದ್ರೆ ನೀವು ಎಷ್ಟು ಕಷ್ಟ ಬೀಳ್ತೀರಿ ಅಂತ ನಮಗೆ ಗೊತ್ತು. ಹಗಲು ರಾತ್ರಿ ಅಂದಂತಲೇ ದುಡಿತೀರಿ. 1 ಲೀಟ್ರನ್ನ ಹಾಲನ್ನು ತಂದು ಅದನ್ನು ಡೈರಿಗೆ ಹಾಕಿ ಅದನ್ನು 100 ರೂಪಾಯಿನ ಗಳಿಸೋದಕ್ಕೆ ಹಾಲನ್ನು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಹಗಲು ರಾತ್ರಿ ಕಳೆಯಕ್ಕಿತ್ತು ಕಬ್ಬನ ಗದ್ದೆಯಲ್ಲಿ ನೀವು ಹಣ ಸಂಪಾದನೆ ಮಾಡಿರೋದೆಲ್ಲನೇ ಒಂದು 400-500 ರೂಪಾಯಿ ಒಂದು ದಿವಸ ಹೋದ್ರೆ 200 ರೂಪಾಯಿ ಕೊಡ್ತಾರೆ ಅಥವಾ 300 ರೂಪಾಯಿ ಕೊಡ್ತಾರೆ. ದಿನ ಬೆಳಿಗ್ಗೆ ದುಡಿದ್ಬಿಟ್ಟು ಸೀರೆ ತರಬೇಕಂತೆ, ಸೀರೆ ತರಲಿಲ್ಲ ಅಂದರೆ ನಮ್ಮ ಸಹೋದರ ಹೆಂಡ್ತಿಗೆ ಅಪಾಯವಂತೆ, ಇಲ್ಲ ನಮ್ಮ ಅತ್ತಿರ್ಗೆ ಅಪಾಯವಂತೆ, ಇಲ್ಲ ನಮ್ಮ ತಂಗಿದಿರ್ಗೆ ಅಪಾಯವಂತೆ, ಈ ನಮ್ಮ ಅಣ್ಣದಿರು ಬಟ್ಟೆ ತರದವ್ರು ಅಪಾಯವಂತೆ, ನನ್ನ ತಮ್ಮದಿರು ಬಟ್ಟೆ ತರದವ್ರು ಅಂತ ಅಪಾಯವಂತೆ. ದಯಮಾಡಿ ಇದು ನಂಬೇಡಿ. ರಾಷ್ಟ್ರಕವಿ ಕುವೆಂಪು ಅವರು ಏನಂತ ಹೇಳಿದ್ರು? ಮೌಢ್ಯತೆಯನ್ನು ಮೆಟ್ಟಿನಿಲ್ಲಿ ಭಕ್ತಿ ಪರಾಕಾಷ್ಠೆ ಈ ಭಕ್ತಿ ಇರಬೇಕೇ ಹೊರತು, ಆದರೆ ಭಕ್ತಿಯ ಹೆಸರಲ್ಲಿ ಅಮಾಯಕ ಮುಗ್ಧ ನಾಗರಿಕರನ್ನು ವಂಚನೆ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಅಪಾಯಕಾರಿ. ಇವತ್ತಿನ ಎಲೆಕ್ಟ್ರಾನಿಕ್ ಮಾಧ್ಯಮ ಯುಗದಲ್ಲೂ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇವೆಲ್ಲ ಇದ್ದರೂ ಸಹ ದೇವರ ಹೆಸರಿನಲ್ಲಿ ಹಲವಾರು ಜನ ಭಕ್ತಿಯ ಹೆಸರಿನಲ್ಲಿ ಮೋಸವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಈ ಸೀರೆ ಬಿಸ್ನೆಸ್ಸು ನಿರಂತರವಾಗಿ 10 ವರ್ಷದಿಂದ ನಡೀತಾನೇ ಇದೆ. ಅವರಂತಾರೆ, ಅಯ್ಯೋ ನಾನು 4 ಜನ 5 ಜನ ಅಣ್ಣ ತಮ್ಮದಿರೋರು ಅವ್ರು ಇಡ್ತಿದ್ರಿಗೆಲ್ಲ ಸೀರೆ ತಂದರೆ 2-2.5 ಸಾವಿರ ರೂಪಾಯಿ ದುಡ್ಬೇಕು. ಅವರು ಒಂದೊಂದು ಸಾವಿರ ತರಬೇಕಂತೆ, ಕಾಸ್ಟಿಗೆ ತರಬೇಕಂತೆ, ಇಲ್ಲಾಂದ್ರೆ ಅಪಾಯವಂತೆ ಅಂತ ಬೇಕಾದ್ರೆ ಅದನ್ನೂ ಎಬ್ಬಿಸ್ಬಿಡ್ತಾರೆ ಸುಳ್ಳು ಸುದ್ದಿಯ. ಅದು ಸಹ 5-6 ಸಾವಿರ ರೂಪಾಯಿ ಆಯ್ತದೆ. ಆದರೆ ತಿಂಗಳಾರ್ಗಟ್ಟಲೆ ಒಂದು 4,000 ರೂಪಾಯಿ 2,000 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಕೆಲವರು ಒಂದು ತಿಂಗಳಲ್ಲ 1.5 ತಿಂಗಳಾದ್ರು ತಗೊಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ 100 ರೂಪಾಯಿನ ಉಳಿಸಿ ನಿಮ್ಮ ಮಕ್ಳುಗಳಿಗೆ ಪುಸ್ತಕ ಕೊಡಿಸಿ, ಬಟ್ಟೆ ತೆಗಿರಿ, ಶಿಕ್ಷಣವನ್ನು ಕೊಡಿಸಿ. ಅದರಿಂದ ನೀವು ಶಿಕ್ಷಣಕ್ಕೆ ನೀವು ಹಣವನ್ನು ಖರ್ಚು ಮಾಡೋದ್ರಿಂದ ಏನೂ ಸಹ ಅಪಾಯ ಇಲ್ಲ. ನಿಮ್ಮ ಮಕ್ಕಳು ಭವಿಷ್ಯ ಕಟ್ತಾ ಇದ್ದೀರಿ. ಆದರೆ ಹೆದರ್ಕೋಬೇಡಿ, ದಯಮಾಡಿ ಭಯಭೀತರಾಗಬೇಡಿ, ಈ ಸುಳ್ಳು ಸುದ್ದಿಗಳನ್ನ ನಂಬೇಡಿ, ಆಯಿತಾ? ಇವೆಲ್ಲ ಕಟ್ಟುಕತೆಗಳು. ಆದರೆ ಹಣ ಸದೃಢವಾಗಿದ್ದವರು ತಮ್ಮ ಪ್ರೀತಿ ಪಾತ್ರರಿಗೆ, ಬಂಧು ವರ್ಗದವ್ರಿಗೆ ಬಟ್ಟೆ ಅಥವಾ ಅವ್ರು ಇಷ್ಟಪಟ್ಟಂಥ ಸೀರೆಗಳನ್ನ ಕೊಡಿಸೋದು ಸಹಜ. ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದೋ ಒಂದು ಸಮಾರಂಭಗಳಲ್ಲಿ. ಆದರೆ ಇದನ್ನು ಮೌಢ್ಯತೆಯನ್ನು ಬಿತ್ತಿ ಒಬ್ಬ ಮಹಿಳೆ ಕಣ್ಣೀರಾಕ ಹೇಳ್ತಾಳೆ ಅಂತಂತಂದರೆ, ನನ್ನ ಹತ್ರ ದುಡ್ಡಿಲ್ಲಪ್ಪ, ನಾನೀಗ 2,000 ರೂಪಾಯಿ 4 ಜನ ಅಣ್ಣ ತಮ್ಮದಿರು ಅವ್ರಿಗೆಲ್ಲ ಸೀರೆ ತರಬೇಕು, ನನಗೆ 2 ಅಣ್ಣ ತಮ್ಮದಿರು 1,000 ರೂಪಾಯಿ ಇದು ಮಾಡಬೇಕು, ಜೀವನ ನಡೆಸೋದೇ ಕಷ್ಟ, ಏನಾರ ಅದನ್ನು ಅವ್ರಿಗೆ ಬಟ್ಟೆ ಅಥವಾ ಸೀರೆಗಳನ್ನ ತಂದ್ಕೊಳ್ಳಿಲ್ಲ ನನ್ನ ತಮ್ಮ ಮಾಡ್ತಿದ್ದರಿಗೆ ಭಾರಿ ಅಪಾಯವಂತೆ, ನನ್ನ ಸಹೋದರರಿಗೆ ಬಟ್ಟೆ ತಂದ್ಕೊಳ್ಳಿಲ್ಲ ಅಪಾಯವಂತೆ. ಯಾಕ್ರಿ ಸುಳ್ಳು ಬೀಸ್ತೀರಿ? ಯಾರೋ ಬಿಸ್ನೆಸ್ ಮ್ಯಾನ್ಗಳು ಇದನ್ನು ಗ್ರಾಮೀಣ ಮೌಢ್ಯತೆ, ಗ್ರಾಮೀಣ ಜನರ ಮುಗ್ಧ ಗ್ರಾಮೀಣ ಜನರಿಗೆ ಅಥವಾ ಇದನ್ನು ನಂಬುವಂಥವ್ರಿಗೆ ಇದು ಮಾಡಿ ಸೀರೆ ಬಿಸ್ನೆಸ್ ಮಾಡ್ತಾರೆ, ಬಟ್ಟೆ ಬಿಸ್ನೆಸ್ ಮಾಡ್ತಾರೆ. ನಂಬೇಡಿ, ಯಾರಿಗೂ ನಂಬೇಡಿ. ದೇವರನ್ನು ಪೂಜಿಸುವ, ಭಕ್ತಿಯನ್ನು ಇದು ಮಾಡುವ, ಸರ್ವಧರ್ಮವನ್ನು ಪ್ರೀತಿಸುವ, ಆರಾಧಿಸುವ. ಆದರೆ ಇನ್ನೂ ಸಹ ಈ ಯುಗದಲ್ಲಿ ಮೌಢ್ಯತೆಯನ್ನು ಬಿತ್ತಿ ಇಲ್ಲೂ ಸಲ್ಲದ ಸುಳ್ಳು ಸುದ್ದಿಗಳನ್ನ ಎಬ್ಬಿಸಿ ಅವ್ರನ್ನ ಎದುರಿಸಿ ಇದು ಒಂಥರ ಬಿಸ್ನೆಸ್ಸು ಮಾಡೋದಲ್ಲ, ಅದು ತುಂಬ ಅಪಾಯಕಾರಿ. ಈ ಕಿಡಿಗೇಡಿಗಳಿಗೆ ಅವ್ರಿಗೆ ತಕ್ಷಣದಲ್ಲಿ ಈ ಮೌಢ್ಯತೆಯನ್ನು ಬಿತ್ತಿ ಅವ್ರು ಯಶಸ್ಸು ಕಂಡಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಅವರು ಮುಂದಿನ ಭವಿಷ್ಯ ದಿನಗಳಲ್ಲಿ ಅವ್ರಿಗೆ ಅಪಾಯ ಕಟ್ಟಿಟ್ಟು ಬುತ್ತಿ. ಯಾಕೆಂದರೆ ಶಿಕ್ಷೆ ಕೊಡೋನೊಬ್ಬ ಇದ್ದೇ ಇರ್ತಾನೆ, ಕಾಣದ ಕೈ ಹಂಗೆ. ದಯಮಾಡಿ ಅಮಾಯಕ ಎಲ್ಲ ನನ್ನ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ಈ ರೀತಿಯ ಮೌಢ್ಯತೆಯನ್ನು, ಈ ರೀತಿಯ ಒಂದು ತಪ್ಪು ಕಲ್ಪನೆಯನ್ನು ನಿಮಗೆ ಬಿತ್ತವ್ರಿಗೆ ಮಾತಿಗೆ ಬೆಲೆ ಕೊಡಬೇಡಿ. ನೀವು ಆರಾಮಾಗಿ ಇರಿ.
ಯಾರಿಗೆ ಬಟ್ಟೆ ತರಲಿಲ್ಲ, ಸೀರೆ ತರಲಿಲ್ಲ ಅಂದರೆ ಯಾರಿಗೂ ಅಪಾಯ ಇಲ್ಲ. ಅದನ್ನು ನೀವು ಹಗಲು ರಾತ್ರಿ ಪಾಪ ಯಾರೋ ಒಬ್ಬರು ಔಷಧಿ ತಗೊಳ್ಳೋಕ್ಕೆ ಕಾಸಿಲ್ಲ ಅವ್ರ ಹತ್ರ, ನಾನು ಅಣ್ಣನ ಹೆಂಡ್ತಿಗೆ ಸೀರೆ ತರಬೇಕಂತಿಲ್ಲ ಅಪಾಯವಂತೆ ಅಂತಂತಾರೆ. ಅವಳು ಶುಗರ್ ಪೇಷೆಂಟು, ಅವಳು ಟ್ಯಾಬ್ಲೆಟೇ ತಗೊಳ್ಳಿಲ್ಲ, ಬಿ ಪಿ ಪೇಷೆಂಟು, ಟ್ಯಾಬ್ಲೆಟೇ ತಗೊಳ್ಳಿಲ್ಲ ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಅದಲ್ವಾ. ₹200 ಕೊಟ್ಟು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಇದನ್ನು ಕೆಲವರು ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ತೀರಿಯಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ದಯಮಾಡಿ ಜನ ಯಾರೂ ನಂಬೇಡಿ. ಇದು ಕುವೆಂಪುರವರು ಹೇಳಿದಂತೆ ಇದು ಸರ್ವಧರ್ಮದ ಒಂದು ಶಾಂತಿಯ ತೋಟ. ಭಕ್ತಿಯನ್ನು ನಾವು ತೋರಿಸ್ಬೇಕೇ ಹೊರತು ಮೌಢ್ಯತೆಗೆ ಒಳಗಾಗಬಾರ್ದು. ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಶಿಕ್ಷಣ ಕೊಡಿಸ್ತಾ ಇದ್ದೀರಿ, ಕೈಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ. ದಯಮಾಡಿ ಇದರಿಂದ ಯಾರಿಗೂ ಅಪಾಯ ಇಲ್ಲ. ಈ ಬಿಸ್ನೆಸ್ ಮಾಡೋರು ಈ ರೀತಿಯ ಕೆಲವರು ಯಾರೋ ಇದೊಂಥರ ಬಿಸ್ನೆಸ್ಸು ಅಂತಲೇ ಹೇಳಬೇಕು, ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ಬೋದು. ದಯಮಾಡಿ ಯಾರೂ ನಂಬೇಡಿ. ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಎಲ್ಲ ಇದು ಮಾಡಿ. ಇವತ್ತು ಎಲ್ಲ ಅಂತ ಕಿಡಿಗೇಡಿಗಳ ಮಾತನ್ನ ನಂಬಾರ್ದು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.